ಮೊನ್ನೆ ಎಲ್ಲೋ ಇದನ್ನ ಓದ್ತಾ ಇದ್ದೆ. ವರ್ಲ್ಡಲ್ಲಿ ಟ್ಯಾಲೆಂಟ್‌ಗಿಂತ ಜಾಸ್ತಿ ಅಡಾಸಿಟಿ ಯಾರಿಗಿದೆ ಅವ್ರಿಗೆ ಬೆಲೆ ಅಂತ. ಅಂದ್ರೆ ಹ್ಮ್. ಈಗ ನೀವ್ ಹೇಳಿದ್ರಲ್ಲ, ಈಗ ನಾನ್ ಸಿಂಗರ್ ಆಗಿರ್ಬೋದು. ಈಗ ಮೊನ್ನೆ ಯಾರೋ ಒಬ್ಳು ಹೂವಿನ ಬಾಣದಂತೆ ಹಾಡ್ ಹಾ ಹಾಡಿದ್ಲು. ಹಾ ರೈಟ್? ಎಷ್ಟೊಂದ್ ಜನಕ್ಕೆ ನೀವು ಟ್ಯಾಲೆಂಟ್ ಇರೋರ್ನ ಬೆಳ್ಸಲ್ಲ ಅಂತ ಹೇಳಿದ್ರು. ಬಟ್ ಜನಕ್ಕೆ ಅದು ರೀಚ್ ಆಯ್ತು. ನೀವ್ ಏನು ಹೌದು ಮಾಡಕ್ಕಾಗಲ್ಲ. ಹೌದು ಹೌದು. ಆಸ್ ಪಾಪ ಆ ಹುಡುಗಿ ಕೂಡ ಅವಳಷ್ಟಕ್ಕೆ ಅವಳು ಹಾಡ್ತಾಳೆ. ನಾನು ಅದಕ್ಕಿಂತ ಕೆಟ್ಟದಾಗಿ ಏನೆಲ್ಲ ಕಿರಿಸ್ತಾ ಇರ್ತೀನಿ. ನೀವು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರೆ ಏನ್ ಮಾಡ್ತೀರಾ ಪಾಪ ಎ ಅವಳಿಗೆ ಹೆಂಗ್ ಗೊತ್ತು. ಹಾ ಎಕ್ಸಾಕ್ಟ್ಲಿ. ಅಂದ್ರೆ ಅಹ್, ಅಹ್, ಜನ ಶೇರ್ ಮಾಡಿದ್ರು, ಅದ್ ಫೇಮಸ್ ಯಾಕೆ ಆದ್ರು. ಅಂತ ಹೇಳಿ ರಿಯಲ್ ಜನಗಳಿಗೆ ವಿಯರ್ಡ್. ಯಾಕೆ ಯಾಕೆ ನಾವು ಬಹಳ ಬೇರೆ ರೀತಿ ಕಾಣಿಸುವಂತ ಕಂಟೆಂಟ್ ಗಳನ್ನ ಅಲ್ಲಿ ಕಮೆಂಟ್ ಜಾಸ್ತಿ ವ್ಯೂ ಜಾಸ್ತಿ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ನಮಗೊಂದು ಸ್ಯಾಡಿಸ್ಟಿಕ್ ಪ್ಲೆಜರ್ ಇರುತ್ತೆ. ಎಸ್. ಐ ಆಮ್ ಬೆಟರ್ ದೆನ್ ದೆಮ್ ಅಂತ. ಎಸ್. ಎಸ್. ನಾವು ಯಾವ ಕೆಳಮಟ್ಟದಲ್ಲಿ ಮನಸ್ಥಿತಿಯಲ್ಲಿ ನಮ್ದು ಹೋಗಿದೆ ಅಂತ ನಾವು ಆಗ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ನಾವು ಯಾರನ್ನೋ ಬೈದು ನಾವು ದೊಡ್ಡವರಾಗ್ತಿದೀವಿ ಅಂದ್ರೆ ಅದ್ರ ಅರ್ಥ ನಮಗೆ ನಮ್ಮ ಸ್ಟ್ಯಾಂಡರ್ಡೇ ತುಂಬಾ ಲೋ ಇದೆ ಅಂತ ಅರ್ಥ. ಹ್ಮ್. ಯಾವುದೋ ಒಂದು ಗ್ರೇಟ್ ಕಂಟೆಂಟ್ ಅನ್ನು ನಾವ್ ಯಾಕೆ ಕನ್ಸ್ಯೂಮ್ ಮಾಡಲ್ಲ ಅಂತ ಅದ್ ಮಾಡಿದ್ರೆ ಅದ್ ನಮ್ಮನ್ನ ಸಣ್ಣೋನಾಗ್ ಮಾಡ್ತಾ ಇರುತ್ತೆ. ಅಯ್ಯೋ ನನಗ್ ಮಾಡಕ್ಕಾಗಿಲ್ಲ, ಹ್ಮ್. ಅಯ್ಯೋ ನಾನು ಇನ್ನೂ ಕಲಿಬೇಕು, ಅಯ್ಯೋ ನಾನು ಇನ್ನೂ ಬೆಳಿಬೇಕು ಅಂತ. ಹ್ಮ್. ಸೊ ಆ ಹಪಾಹಪಿ ಒಳಗ್ ಆಗೋದಕ್ಕೆ ನಮ್ಗೆ ಸ್ಪೇಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಲೋನ್ಲಿನೆಸ್ ಇಂದಾನೆ ಅಗೈನ್ ಎಸ್. ನಮ್ಗೆ ಆಲ್ರೆಡಿ ಒಂದು ಲೋನ್ಲಿನೆಸ್ ಇದೆ. ಅದ್ರ ಮೇಲೆ ಕಂಟೆಂಟ್ ಹಾಕೊಳ್ಳೋದು ಏನು ನನ್ ಪರವಾಗಿಲ್ಲ ಗುರು ಅವ್ನ್ ನೋಡಿ ಹೆಂಗ್ ಮಾಡ್ತೀನಿ ನಾನಂತೂ ಲೈಫಲ್ಲಿ ಹಂಗ್ ಮಾಡಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ನಿಗೆ ಅಷ್ಟ್ ಮಾಡುವಂತ ಧೈರ್ಯ ಆದ್ರೂ ಇದೆ, ಎಕ್ಸಾಕ್ಟ್ಲಿ. ನಿನಗೆ ಜೀವನದಲ್ಲಿ ಆ ಧೈರ್ಯನೂ ಇಲ್ಲ. ಫೇಕ್ ಪ್ರೊಫೈಲ್ ಅಲ್ಲಿ ಕಮೆಂಟೇ ಹೊಡ್ಕೊಂಡು ಕೂರ್ಬೇಕು. ಎಸ್. ಸೊ ಅದನ್ನ ನಮ್ಮನ್ನ ರಿಫ್ಲೆಕ್ಟ್ ಮಾಡಕ್ ನಾವ್ ಯೂಸ್ ಮಾಡ್ಕೋಬೇಕು ಬಿಟ್ರೆ ಐ ಥಿಂಕ್ ಅದರಿಂದಾಗಿ ಕಂಟೆಂಟ್ ಸರ್ಜ್ ಎಲ್ಲ ಅದರಿಂದಾಗಿ ಅಂತ ಅನ್ಸುತ್ತೆ. ಎಸ್. ಸೊ ಕೊಲಾಬ್ರೇಷನ್ ಅಲ್ಲಿ ಇನ್ನೊಂದು ವರ್ಡ್ ಅಂತಂದ್ರೆ ಕಾಂತಾರ ಫಸ್ಟ್ ಚಾಪ್ಟರ್ 2 ಗೆ ನೀವು ಕೊಲಾಬ್ರೇಟ್ ಆಗಿದ್ರಿ. ನೀವು ಅಂದ್ರೆ ಕಾಂತಾರ ಕೊಲಾಬ್ರೇಟ್ ಕಾಂತಾರ ನನಗೂ ಕನ್ಫ್ಯೂಸ್ ಓಕೆ, ಕೊಲಾಬ್ರೇಟ್ ಆಗಿದ್ರಿ. ಅದು ಏನು ಇದು ಕೊರಿಯೋಗ್ರಫಿ ಮಾಡಿದ್ರಿ, ಎಲ್ಲ ಇದಾಯ್ತು. ಕಾಂತಾರ 2 ಬಂದಾಗ ಕಾಂತಾರ 1 ಬಂದಾಗ ಕಾಂತಾರ ರೀಸೆಂಟ್ ಆಗಿ ರಿಲೀಸ್ ಆದ ಕಾಂತಾರ ಬಂದಾಗ ರಾಜ್ವಿ ಶೆಟ್ಟಿ ವರ್ಕ್ ಮಾಡಲ್ಲ ಅಂತ ಆಯ್ತು. ಸೊ ನನಗ್ ಗೊತ್ತಾಗಿದೆ ಏನು ಅಂತ ಅಂದ್ರೆ, ನಿಮ್ದೇ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಬಿಕಾಸ್ ಆಫ್ ಸುಮಾರು ಜನ ಅದನ್ನ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ವಾಪಸ್ ಮಾಡಿದ್ರು, ಅದಕ್ಕೆ ನೀವು ಬ್ಯಾಕ್ಔಟ್ ಆದ್ರಿ ಅಂತ. ಅಂದ್ರೆ ನಮಗ್ ಗೊತ್ತಿರೋ ರಾಜ್ವಿ ಶೆಟ್ಟಿ ಅವ್ರಿಗೆ ಏನ್ ಅನ್ಸುತ್ತೆ ಅದು ಮಾಡೋರು ಡೆಫಿನೆಟ್ಲಿ. ಅದಕ್ಕೆ ಸೆಕೆಂಡ್ ಇದಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಇಲ್ಲ ನಾನ್ ಬ್ಯಾಕ್ಔಟ್ ಆಗ್ಬೇಕು ಫಸ್ಟಿಗೆ ಆಕ್ಚುಲಿ ಅವರು ಯಾವಾಗ ಅದು 1 ಅಂತ ಹೇಳಿದ್ರು ಆಗ್ಲೇ ನಾನು ಹೇಳ್ದೆ ಓಕೆ ಇಲ್ಲ ನಾನು ಇನ್ವಾಲ್ವ್ ಆಗಕ್ ಆಗಲ್ಲ ಅಂತ. ಅಂದ್ರೆ ಹಾಗಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು 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 ಏನಿರುತ್ತೆ, ನೀವು ಹೇಳ್ದಂಗೆ ನಾನ್ ಮಾಡ್ಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡುವಂತ ಹಕ್ಕಿರುತ್ತೆ. ಕರೆಕ್ಟ್. ಸೊ ಅದರಿಂದಾಗಿ ನನಗೆ ಮತ್ತೊಂದು ಏನಂದ್ರೆ ನನಗೊಂದು ಪ್ರಾಬ್ಲಮ್ ಇದೆ. ಯಾವ್ದಾದ್ರು ಒಂದು ಕಂಟೆಂಟ್ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಅದ್ರ ಜೊತೆ ಇನ್ವಾಲ್ವ್ ಆಗಕ್ಕೆ ನನಗ್ ಕಷ್ಟ ಆಗುತ್ತೆ. ಕೆಲವರಿಗೆ ಬೇರೆ ತರ ಕಾಣಿಸ್ಬೋದು, ಇನ್ನೂ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಬಹಳ ಇದೆ ಅಂತ ಅನ್ಸ್ಬೋದು. ರಿಷಬ್ಗೆ ಹಾಗೆ ಅನ್ಸಿದೆ, ಅದರಿಂದಾಗಿ ಅವ್ರು ಮಾಡಿದ್ದಾರೆ. ಬಟ್ ನನಗೀಗ ಸೂಫ್ರಮ್ ಸೋ ಪಾರ್ಟ್ 2 ಅಂದಾಗ ನಾ ಮಾಡಲ್ಲ ಅಂದೆ. ಯಾಕಂದ್ರೆ ತುಂಬಾ ಅದು ಈಸಿಲಿ ದುಡ್ಡು ಮಾಡುವಂತಹ ಇದು ಫ್ರಾಂಚೈಸ್. ಬಟ್ ಆದ್ರೆ ನಾನು ಬರೀ ಅದಕ್ಕೆ ಮಾತ್ರ ಬಂದಿಲ್ಲ, ನನಗೆ ಇನ್ನೂ ಏನೋ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ಹಾಗಂತ ರಿಷಬ್ ಅವರು ಬಂದ ಕಾರಣ ಏನಿರ್ಬೋದು, ಅವ್ರಿಗೆ ಇನ್ನೂ ಕೂಡ ನಂಗೆ ಎಕ್ಸ್ಪ್ಲೋರ್ ಮಾಡೋದಕ್ಕಿದೆ. ಅದು ಒಂದೇ ಕಥೆಯಲ್ಲಿ ಮುಗಿಯುವಂತ ಫ್ರಾಂಚೈಸಿ ಅಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು. ಅದರಿಂದಾಗಿ ಅವ್ರು ಮಾಡಿದ್ರು. ಸೊ ಈ ತರದ ವಿಷಯಗಳಿಂದಾಗಿ ನಾನು ಹೊರಗೆ ಬಂದೆ. ಅಲ್ಲ ವೆರಿ ಅಂದ್ರೆ, ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಏನಾಗ್ಬಿಡಿದೆ ಅಂತ ರಕ್ಷಿತ್ ಅವ್ರ ಪಾಪ ಇವಾಗ ಎಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ಏನೂ ಇಲ್ಲ. ಸೊ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂಡ್ ಈವನ್ ಹಿ ಇಸ್ ಬಿಸಿ ವಿತ್ ಆಕ್ಚುಲಿ ರಕ್ಷಿತ್ ತರ ಇರ್ಬೇಕು ಅಂತ ನಂಗೂ ಆಸೆ, ಬಟ್ ಏನ್ ಮಾಡ್ತೀರಾ. ಇಲ್ಲ ಅಂದ್ರೆ ಒಂಥರ ನೋಡಿದಾಗ ಅಂದ್ರೆ ಆಚೆ ಕಡೆ ಪ್ರಪಂಚಕ್ಕೆ ಏನು ಗೊತ್ತಿಲ್ಲದೆ ನನ್ ಪಾಡಿ ನಾನು ಇರ್ತೀನಿ. ತುಂಬಾ ಒಳ್ಳೆ ಸ್ಪೇಸ್ ಅದು. ಪ್ಲೇಸ್. ಅಂಡ್ ನೀವು ಕೂಡ ನಿಮ್ಮ ಒಂದು ಬೇರೆ ಫಿಲ್ಮ್ಸ್ ಅಲ್ಲಿ ಇದಾಗಿದ್ದಾರೆ. ಜನ ಏನ್ ಹೇಳ್ತಿದಾರೆ ಅಂದ್ರೆ, ಹೇ ಇವ್ರು ಏನು ಬ್ರೇಕ್ ಆಗಿದೆ, ಇಂಟರ್ನಲ್ ಬ್ರೇಕ್ ಆಗಿದೆ, ಈ ಚಾನ್ಸ್ ಇಲ್ಲ. ತಮಾಷೆ ಏನಂದ್ರೆ ಟೀಮ್ ಮಾಡಿದ್ದು ಅವ್ರೆ, ಬ್ರೇಕ್ ಮಾಡಿದ್ದು ಕರೆಕ್ಟ್ ಅಲ್ವಾ. ನಾನು ಮಾಯಾ ಬಜಾರಲ್ಲೂ ಕೆಲಸ ಮಾಡಿದೆ, ನಾನು ಇತ್ತೀಚೆಗೆ ಕರಾವಳಿಲಿ ಮಾಡಿದೆ, ರಕ್ಕಸಪುರದೊಳಗೆ ಮಾಡಿದೆ, ಎಲ್ಲದರಲ್ಲೂ ಕೊಲಾಬ್ರೇಟ್, ಎಲ್ಲರೂ ನನ್ನ ಫ್ರೆಂಡ್ಸೇ. ರವಿ ಸಾರಂಗ ಇದ್ರೆ ಡೈರೆಕ್ಟರ್ ನನ್ನ ಫ್ರೆಂಡೇ. ಹೌದು ಆಯ್ತಾ, ಬಂದು ಖುಷಿ ವಿಚಾರ ದುಃಖದ ವಿಚಾರ ಎಲ್ಲ ಹೇಳ್ಕೊತಾ ಇರ್ತಾರೆ. ರವಿ ವರ್ಮಾ ಅವರು ನನಗ್ ಫ್ರೆಂಡೇ, ಜಡೇಶು ನನಗ್ ಫ್ರೆಂಡೇ. ಬಟ್ ಅದು ಅವ್ರ ಜೊತೆ ಟೀಮ್ ಯಾಕೆ ಮಾಡಿಲ್ಲ ಅಂದ್ರೆ, ಅವ್ರಿಗೆ ಟೀಮ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಸೆಕೆಂಡ್ ಟೈಮ್ ಇಲ್ಲ. ಈಗ 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 ಅರ್ಜುನ್ ಜನ್ಯ ಅವ್ರ ಜೊತೆ ನಾ ಬಹಳ ಕ್ಲೋಸ್ ಇದ್ದೆ. ಈಗ ನಾನು ಈ ಸಿನಿಮಾದಿಂದ ಫೋನ್ ಮಾಡಿದೆ, ತುಂಬಾ ಟೈಮ್ ಆಯ್ತು, ನಾನು ಬೇರೆ ಇದನ್ನು ಹಂಚ್ಕೊಂಡಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಪ್ರಮೋಷನ್ ಅಲ್ಲಿ ಇದ್ದಾನೆ. ಆಕ್ಚುಲಿ ಅವ್ರು ನೋಡಿದ್ರೆ ಅಲ್ಲೂ ಒಂದು ಬ್ರೇಕಪ್ ಸ್ಟೋರಿ ಹಾಕ್ಬೋದು, ಅವರು ಹಾಕಲ್ಲ, ಯಾಕಂದ್ರೆ ಕಾಣಿಸಲ್ಲ, ನೋಡಕ್ ಆಗಲ್ಲ. ಸೊ ಹಾಗಾಗಿ ಅವರೇ ಟೀಮ್ ಮಾಡ್ತಾರೆ, ಅವರೇ ಬ್ರೇಕ್ ಮಾಡ್ತಾರೆ. ಇಟ್ಸ್ ಫೈನ್ ಅಂತ ಅನ್ಸುತ್ತೆ ನಂಗೆ. ಕೊಲಾಬರೇಷನ್ಸ್ ಅಂತಾನೆ ಮಾತಾಡ್ತಾ ಇದ್ವಿ, ಅರ್ಜುನ್ ಜನ್ಯ ಬಗ್ಗೆನೇ ಮಾತಾಡೋಣ. ಬಿಕಾಸ್
45 ಆದ್ಮೇಲೆ, ಲ್ಯಾಂಡ್ ಲಾರ್ಡ್ ಆದ್ಮೇಲೆ, ರಕ್ಕಸಪುರದಲ್ಲೂ ಕೂಡ ಅವರೇ ಮ್ಯೂಸಿಕ್ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಹೌದು. ನೀನಾ ಸಾಂಗ್ ಕೇಳ್ತಾ ಇದ್ದೆ. ಹೌದು. ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಅಂಡ್ ನಿಮ್ ಕೆಮಿಸ್ಟ್ರಿ ಮಗು ಜೊತೆ ನೋಡಿದಾಗ ನನಗೆ ಅನಿಸ್ತು ಶೆಟ್ರು ಒಳ್ಳೆ ಡ್ಯಾಡಿ ಆಗ್ಬೋದು ಅಂತ. ಓ ಏನ್ ಹೇಳ್ತೀರಾ ಅದ್ರ ನಿಜವಾಗ್ಲು ಬಗ್ಗೆ? ಅಲ್ಲ ಇವ್ರ ಡ್ಯಾಡಿ ಹೇಳಿದ್ ಬೇರೆ ಡ್ಯಾಡಿ. ಅಪ್ಪ ಆಸ್ ಇನ್ ರಿಯಲ್ ಶೆಟ್ರು ಒಳ್ಳೆ ಡ್ಯಾಡ್ ಆಗ್ತಾರೆ ಅಂತ ನನಗೆ ಅನಿಸ್ತು. ತಂದೆ ತಾನೆ. ತಂದೆ. ಅದೇ ಅದೇ ಬ್ರೋ, ಅದೇ ಬೇರೆ ನೀವ್ ಯಾವ ಡ್ಯಾಡಿ ಹೇಳ್ತಾ ಇದ್ದೀರಾ? ಓಕೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಂದ್ರೆ. ನೀವು ಯಾವುದೇ ನನ್ನ ಸೆಟ್ ಅಲ್ಲೂ ಕೂಡ ಒಂದು ವಿಡಿಯೋ ಮಕ್ಕಳ ಜೊತೆ ಇದ್ದೇ ಇರುತ್ತೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಒಂದು ಮಗು ಜೊತೆ ಇತ್ತು, ಅದೊಂದು ಬಹಳ ಚೆನ್ನಾಗಿತ್ತು. ಯಾವುದೇ ಸೆಟ್ ಅಲ್ಲೂ ಕೂಡ ನಂಗೆ ಮಕ್ಕಳು ನಾಯಿಗಳು ತುಂಬಾ ಇಷ್ಟ. ಯಾಕೆ ಕಲಿಯೋದಕ್ಕೆ ಬಹಳ ಇರುತ್ತೆ. ಕರೆಕ್ಟ್. ಅಂದ್ರೆ ನಾವೇನ್ ಕಳ್ಕೊಂಡಿದೀವಿ ಅನ್ನೋ ಅಂತ ಮಿರರ್ ಅವರೆಲ್ಲ. ಸೊ ಆ ಮಗು ಜೊತೆ ಗೊಂಬೆ ಅಂತ ಅವಳನ್ನ ಕರೆಯೋದು. ಸೊ ಗೊಂಬೆ ಅಂತಾನೆ ಅವಳ ಹೆಸರು ನಂಗೆ ನೆನಪಿರೋದು. ಸೊ ಅವಳ ಜೊತೆ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ತುಂಬಾ ಒಳ್ಳೆ ಆಕ್ಟರ್ ಅವಳು. ಎಲ್ಲಾ ವಿಷಯಗಳನ್ನು ಬಹಳ ಚೆನ್ನಾಗಿ ಮನ್ಸಿಗೆ ತಗೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತವಳು. ರೈಟ್. ಜೊತೆಗೆ ಮಕ್ಕಳ ಜೊತೆ ಏನ್ ಕೆಮಿಸ್ಟ್ರಿ ಬೇಕು ಅಂತಿಲ್ಲ ಅಲ್ವಾ. ಮಕ್ಕಳ ಜೊತೆ ಮಾತಾಡಿದ್ರೇನೆ ಸಾಕು, ಅದೇ ಕೆಮಿಸ್ಟ್ರಿ. ಅಂದ್ರೆ ಅವ್ರಿಗೆ ಕೊಡೋದಕ್ಕೆ ಅಷ್ಟಿರುತ್ತೆ, ತುಂಬಾ ಪ್ಯೂರ್ ಆಗಿರುತ್ತೆ. ಅಂಡ್ ಅವಳು ಕೂಡ ಒಳ್ಳೆ ಆಕ್ಟರ್, ತುಂಬಾ ಒಳ್ಳೆ ಆಕ್ಟರ್ ಅವಳು. ಆದ್ರೆ ಅವನು ಪರ್ಸನಲ್ ಲೆವೆಲ್ ಕೇಳ್ಬೇಕಂದ್ರೆ ಇವಾಗ ಒಂದು ಮಾತು ನಡೀತಾ ಇದೆ, ನಾನು ಕೇಳಿದೆ ಹೇಳ್ತಾ ಇರೋದು, ಕಿಡ್ಸ್ ಆರ್ ಗ್ರೇಟ್ ವೆನ್ ದೇ ಆರ್ ನಾಟ್ ಯೋರ್ಸ್ ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್. ಅದೇ ನಾನು ಆಗ ಹೇಳ್ದೆ ಅಲ್ವಾ. ಅದ್ ಯಾಕೆಂದ್ರೆ ಜವಾಬ್ದಾರಿ ಆದಾಗ ನಾನು ಯಾವತ್ತೂ ಹೇಳೋದು, ನಾನೇನಾದ್ರೂ ತಂದೆ ಆದ್ರೆ ಅಂದ್ರೆ ನಾನು ನನ್ನ ಮಕ್ಕಳನ್ನ ಮಾಡ್ಕೊಳತ್ತೀನಿ ಅಂತ ನನಗೆ ಆ ಕನ್ಸು ಕೂಡ ಇಲ್ಲ. ನಾನೇನಾದ್ರೂ ಒಂದು ಮಗುನ ಅಡಾಪ್ಟ್ ಮಾಡಿದ್ರೆ ನಾನ್ ಸಿನಿಮಾ ಇಂಡಸ್ಟ್ರಿಯಿಂದ ಆ ಮಗು ಒಂದು ಲೆವೆಲ್ ಬೆಳೆಯೋ ತನಕ ನಾನು ಖಂಡಿತ ದೂರ ಆಗ್ತೀನಿ. ಅಥವಾ ಆ ಮಗು ಯಾವಾಗ್ಲೂ ನನ್ನ ಜೊತೆ ಸೆಟ್ ಅಲ್ಲೇ ಇರುತ್ತೆ. ಯಾಕಂದ್ರೆ ನನಗೆ ಅದನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ನೀವು 1000 ಆಗ್ಬೋದು, ಗ್ರೇಟ್ ಡೈರೆಕ್ಟರ್ ಆಗೋದು ವೆರಿ ಈಸಿ. ಒಳ್ಳೆ ತಂದೆ ಆಗೋದು ಅಷ್ಟು ಈಸಿ ಆಗಲ್ಲ, ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ಗ್ರೇಟ್ ಡೈರೆಕ್ಟರ್ ಆದ್ರೆ ಲಕ್ಷಾಂತರ ಜನ ಚಪ್ಪಾಳೆ ತಡ್ತಾರೆ. ನಿಮ್ಗೆ ರಿವಾರ್ಡಿಂಗ್ ಜಾಬ್ ಅಲ್ಲ ಅದು. ಯು ನೀಡ್ ಟು ಬಿ ಅಬ್ಸಲ್ಯೂಟ್ಲಿ ಅಲರ್ಟ್. ಎಲ್ಲಾ ಟೈಮಲ್ಲೂ ಕೂಡ ನೋಡ್ತಾ ಇರ್ಬೇಕು. ಅಂದ್ರೆ ನೀವು ನಿಮ್ಮ ಮೂಡ್ಗಳಲ್ಲಿ ಎಫೆಕ್ಟ್ ಆಗದೆ ಇರೋ ತರ ಕಲಿಯೋದಕ್ಕೆ ಬಹಳ ಇರುತ್ತೆ. ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲೂ ಅಷ್ಟಿರುತ್ತೆ ಅಂತ ನನ್ಗೆ ಅನ್ಸಲ್ಲ. ಹಾಗಾಗಿ ನಾನೇನಾದ್ರೂ ತಂದೆ ಆದ್ರೆ, ಅಂದ್ರೆ ಯಾವ್ದಾದ್ರು ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ನಾನು ಒಂದಿಷ್ಟು ಟೈಮ್ ಅಂತೂ ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಂಡ್ತೀನಿ. ಅಡಾಪ್ಷನ್ ಅಂತ ಯಾಕೆ ಬಂತು ಅಂತ ನನಗೆ ಅದೊಂದು ಸಮಸ್ಯೆ ಇದೆ. ಏನಂದ್ರೆ ಪ್ರಪಂಚದಲ್ಲಿ ಇಷ್ಟು ಮಕ್ಳು ಇರ್ಬೇಕಾದ್ರೆ ಮತ್ತೆ ನಂದೇನ್ ಕ್ರಿಯೇಟ್ ಮಾಡೋದು ಅಂತ, ಅದ್ ನನ್ನದು ಅನ್ನುವಂಥದ್ದು ಏನ್ ಟ್ಯಾಗು ಅಂತ ನಂಗೆ ಅರ್ಥ ಆಗಿಲ್ಲ. ಇದೇ ನಾ ಹೇಳಿಲ್ಲ, ಇದೊಂದೇ ಒಬ್ಬಂಟಿ, ಇದನ್ ಬಿಟ್ಟು ಇನ್ನೇನು ನಂದು ಅಂತ ನಂಗೆ ಅನ್ಸಲ್ಲ. ಅಂತ ಟೈಮಲ್ಲಿ ನಾನು ಎಲ್ಲಿಂದನೋ ನನ್ನ ಮಕ್ಕಳು, ನನ್ನ ರಕ್ತ, ನನ್ನ ವಂಶ, ನನ್ನ ಇದು ಮುಂದುವರಿಯುತ್ತೆ ಅಂತ ಹೇಳೋದು. ಸೊ ನನಗದು ಗೊತ್ತಿಲ್ಲ. ನಾನು ಯಾವಾಗ್ಲೂ ಅದೇ ಹೇಳ್ತೀನಿ, ಬೀದಿಲಿ ಇಷ್ಟು ನಾಯಿ ಇರಬೇಕಾದ್ರೆ ನಾವು ಬ್ರೀಡ್ಗಳನ್ನ ತಗೊಂಡೋಗಿ ಸಾಕ್ತಿವಿ. ಇಷ್ಟು ಜನ ಮಕ್ಕಳು, ಇಷ್ಟು ಜನ ಇದು ಎಲ್ಲ ಇರ್ಬೇಕಾದ್ರೆ ಮತ್ತೆ ನಾವು ನಮ್ದೇ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ತುಂಬಾ 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 ನನಗದ್ ಸರಿ ಕಾಣಿಸ್ತಾ ಇಲ್ಲ. ಬೇರೆಯವ್ರು ಮಾಡ್ಕೊಂಡ್ರೆ ಅವ್ರದ್ದು ಪಾಪ ಅವ್ರದ್ದೇ ಅದೊಂದು ಇಮೋಷನ್ ಇರುತ್ತೆ. ನನಗೆ ನನ್ ಕಾನ್ಶಿಯಸ್ ನನ್ನನ್ನು ಒಪ್ಪಲ್ಲ, ಅದು ಕೇಳಲ್ಲ. ಓಕೆ. ಸೊ ಈ ವಿಚಾರಗಳೆಲ್ಲ ಕೇಳಿದಾಗ ರಾಜ್ ಬಿ ಶೆಟ್ಟಿ ನಿಮ್ಗೆ ಯಾರಿಗಾರು ಬಂದು, ರಾಜ್ ನೀವು ತುಂಬಾ ಟಾಕ್ಸಿಕ್ ರಾಜ್ ಅಂತ ಯಾರು ಹೇಳಿದಾರ? ಹೇಳಿದ್ದಾರೆ. ಹೇಳಿದ್ದಾರೆ. ಯಾವ ವಿಷಯವಾಗಿ? ಯಾರೋ ಒಬ್ರು ಮಾತಾಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು, ನೀ ತುಂಬಾ ನೆಗೆಟಿವ್ ಗುರು, ನೀನ್ ಯಾವಾಗ್ಲೂ ಸಾವಿನ ಬಗ್ಗೆ ಮಾತಾಡ್ತೀಯ ಅಂತ, ಯಾವಾಗ್ಲೂ ಡೆತ್ ಬಗ್ಗೆ ಮಾತಾಡ್ತೀಯ ಅಂತ. ನಾನು ಅದರ ತಪ್ಪೇನಿಲ್ಲ, ಅದರ ಒಪಿನಿಯನ್. ಸೊ ಯಾ ಓಕೆ. ಬಟ್ ನಿಮ್ಗೆ ಅನ್ಸುತ್ತೆ ಟಾಕ್ಸಿಕ್ ಅಂತ? ನಾನ್ ಖುಷಿಲಿದ್ದೀನಲ್ವಾ. ಅಂದ್ರೆ ಟಾಕ್ಸಿಕ್ ಅಂದ್ರೆ ಏನಂದ್ರೆ ನನ್ನ ಪ್ರಕಾರ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ನೀವು ನನ್ನನ್ನು ತುಂಬಾ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಲ ನಾವು ಕಂಫರ್ಟ್ ಪಡ್ಕೊಳ್ಳೋದೇ ಸುಳ್ಳಿಂದ. ಕರೆಕ್ಟ್, 100%. ಏನೇನೋ ಅಂದ್ರೆ ಈಗ ನಾಳೆಯಿಂದ ಅಂದ್ರೆ ನಾಳೆ ಒಂದು ನನಗೆ ಒಳ್ಳೆ ಹುಡುಗಿ ಸಿಕ್ಕಿ, ಒಂದ್ ಮದುವೆ ಆಗಿ, ಒಂದ್ ಒಳ್ಳೆ ಮನೆ ಕಟ್ಟಿ ಆರಾಮಾಗಿ ಇರ್ತೀನಿ ಅಂತ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಜಗಳ ಆಡ್ತೀರಾ, ಅದೆಲ್ಲ ಬರಲ್ಲ ಆ ಸ್ಟೋರಿಲಿ. ಎಡಿಟೆಡ್ ಶಾರ್ಟ್ ಸ್ಟೋರಿ. ಕರೆಕ್ಟ್ ಅಲ್ವಾ? ಅವಳಿಗೆ ಯಾವ್ದೋ ಮೆಸೇಜ್ ಬಂತು ಆಗ ಜಗಳ ಆಡ್ತೀರಾ, ಅದಿಲ್ಲ. ಅವಳಿಗೆ ಯಾವ್ದೋ ಪೀರಿಯಡ್ ಸ್ವಿಂಗ್ ಇದ್ದಾಗ ನೀವು ಅವಳು ಬೈದಾಗ ನಿಮ್ಗೆ ತಡ್ಕೊಳಕ್ ಆಗಲ್ಲ, ಅದೆಲ್ಲ ಆ ಸ್ಟೋರಿಲಿ ಬರಲ್ಲ. ಇಟ್ಸ್ ವೆರಿ ರೋಸಿ, ಹ್ಯಾಪಿಲಿ ಎವರ್ ಆಫ್ಟರ್ ಅಂತ. ಹ್ಯಾಪಿಲಿ ಎವರ್ ಆಫ್ಟರ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಹ್ಯಾಪಿಲಿ ಎವರ್ ಆಫ್ಟರ್ ಆಗ್ಬೇಕಂದ್ರೆ ಈ ಬೀಯಿಂಗ್ ಹ್ಯಾಪಿ ಆಗಿ ಕನ್ವರ್ಟ್ ಆಗ್ಬೇಕು. ಅದೇ ಯಾವಾಗ ಆಗುತ್ತೆ? ಇದ್ರ ಮೇಲೆ ಏನ್ ವರ್ಕ್ ಮಾಡ್ತೀರಾ? ಔಟರ್ ಕಾನ್ಸಿಕ್ವೆನ್ಸ್ ನಿಮ್ ಹೆಂಡತಿನೇ ನಿಮ್ಗೆ ಖುಷಿ ತರಬೇಕು, ನಿಮ್ಮ ಮದ್ವೆ ಆದ್ಮೇಲೆ ಖುಷಿ ತರಬೇಕು, ಒಂದ್ ಮನೆ ಕಟ್ಟದ್ಮೇಲೆ ಖುಷಿ ತರಬೇಕು, ಒಂದ್ ಕಾರ್ ತಗೊಂಡ್ಮೇಲೆ ಖುಷಿ ತರಬೇಕು ಅಂದ್ರೆ
ಎಲ್ಲದೂ ಔಟರ್ ಕಾನ್ಸಿಕ್ವೆನ್ಸ್ ಇಂದ ಒಳಗಡೆ ಏನೋ ಖುಷಿ ಆಗ್ತಿದೆ ಅಂತ. Correct. ಹಾಗಾದ್ರೆ ಅದೆಲ್ಲದೂ ಬದಲಾದಾಗ ಮತ್ತೆ ನೀವು ಮೊದಲಿನ ಪರಿಸ್ಥಿತಿಗೆ ತಲುಪ್ತೀರಾ ಅಂತ ಆಯ್ತು. ನಿಮ್ ಮನೆಗೆ ಯಾರೋ ಬುಲ್ಡೋಸರ್ ಹಾಕಿದಾಗ, ನಿಮ್ ಕಾರ್ ಏನೋ ಇಂಜಿನ್ ಸೀಸ್ ಆದಾಗ, ಹ್ಮ್. ನಿಮ್ ಹೆಂಡತಿಗೆ ನಿಮ್ ಮೇಲೆ ಪ್ರೀತಿ ಹೋದಾಗ ಮತ್ತೆ ನೀವು ಹಳೆ ಪರಿಸ್ಥಿತಿ ತಲುಪ್ತೀರಾ ಅಂದ್ರೆ ಮತ್ತೆ ಅದರಿಂದ ಹೊರಗೆ ಹೆಂಗ್ ಬರ್ತೀರಾ? ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಾನ್ ಬೆಟರ್ ಆಗ್ಬೇಕು, ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನ್ ಬೆಟರ್ ಆಗ್ಬೇಕು. ಆ ಬೆಟರ್ ಆಗಿದ್ರಿಂದ ನಾನ್ ಖುಷಿ ಪಡ್ಕೋಬೇಕು ಅಂತ ನಾನು ಹೋರಾಡ್ತೀನಿ, ವಿಚ್ ಇಸ್ ಅ ವೆರಿ ವೆರಿ ಟಫ್ ಥಿಂಗ್ ಟು ಸೇ ಆರ್ ಆಸ್ಕ್. ಇಲ್ಲ ಅಂದ್ರೆ ನಮ್ ಖುಷಿ ನಿಮ್ಗೆ ಅನ್ಸ್ತಾ ನಾನ್ ಟಾಕ್ಸಿಕ್ ಅಂತ? ಇಲ್ಲ. ಹ. ಏನಕ್ಕೆ ಅಂತಂದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ, ತುಂಬಾ ಮಾತಾಡಿ ತುಂಬಾ ಹಿಂಗ್ ಪ್ರೀಚ್ ಮಾಡಿದ್ರೆ ಗುರು ಯಾಕೆ ಅಲ್ಲ, ನಾನು ಅದೇ ಪ್ರೀಚ್ ಮಾಡಲ್ಲ, ನೀವು ಕೇಳಿದ್ರೆ ಕೇಳ್ತಾ ಇದೀನಿ. ಅಲ್ಲ ಅದೇ ಈಗ ಜನಕ್ಕೆ ನಿಮ್ ಇಂಟರ್ವ್ಯೂಸ್ ನೋಡಿರೋದು ನಾರ್ಮಲ್ ಆಗಿ. ಕರೆಕ್ಟ್. ಸೊ ನನಗೆ ಆ ಒಂದ್ ಆಂಗಲ್ ಅಲ್ಲಿ ಕೇಳಿದ್ದು. ಸೊ ಇವಾಗ ಅಲ್ಲೂ ಒಂದ್ ಕ್ವಶನ್ ಕೇಳ್ತೀನಿ. ಸೊ ಈಗ ರಾಜ್ ಏನಾರು ಆಕ್ಟರ್ ಆಗಿಲ್ದೆ ಡೈರೆಕ್ಟರ್ ಆಗಿಲ್ದೆ ಇದ್ದಿದ್ರೆ ಓಶೋ ಗೀಶೋ ತರ ಆಗ್ಬೋದಿತ್ತಾ? ಇಲ್ಲ, ಓಶೋ Because ಏನಕ್ಕೆ ಅಂದ್ರೆ ಹಂಗ್ ಒಂದೇನಂದ್ರೆ ಓಶೋ ಅದ್ ಬೆಟ್ಟ, ನಾವೇನು ಒಂದ್ ಕಲ್ಲು ಅಲ್ಲ. ಎಕ್ಸಾಕ್ಟ್ಲಿ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಮಾತಾಡಿದವರೆಲ್ಲ ತುಂಬಾ ಒಳ್ಳೆಯವ್ರು, ತುಂಬಾ ತಿಳ್ಕೊಂಡವ್ರು ಅಂತ ಅನ್ಕೊಂಡ್ಬಿಡ್ತೀವಿ. ನಾನು ಈಗ ಮಾತಾಡ್ತಿರೋದೆಲ್ಲ ನಾನು ಎಷ್ಟು ಇಂಪರ್ಫೆಕ್ಟ್ ಅಂತ ಬಿಟ್ರೆ ನಾನು ಎಷ್ಟು ಪರ್ಫೆಕ್ಟ್ ಅಂತಲ್ಲ. ಅಂಡ್ ನಾನು ಯಾವ್ದೇ ಮಾತಾಡಿದ್ರು ಸೊಸೈಟಿ ಬಗ್ಗೆ ಮಾತಾಡ್ತಿಲ್ಲ, ಅದರಿಂದಾಗಿ ಪ್ರೀಚಿಂಗ್ ಅಲ್ಲ, ನಾನ್ ನನ್ ಬಗ್ಗೆ ಮಾತಾಡ್ತಿರೋದು. ಎಸ್. ನಾನ್ ಸರಿ ಇಲ್ಲ, ಓಶೋ ಆಲ್ಸೋ ಸೇವ್ ಅವ್ರು ಸರಿ ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಯಾಕೆ ನೀವ್ ಸರಿ ಇಲ್ಲ ಅಂತ ಹೇಳ್ತಿದ್ರಿ? ನಾನ್ ಸರಿ ಇಲ್ಲ ಅಂತ ಹೇಳ್ತಿರೋ, ಹೌದು, ಹೌದು. ನನ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು. ಹೌದು ಹೌದು ಹೌದು. ಈಗ ನಾನೆಲ್ಲೂ ಕೂಡ ನನ್ನನ್ನ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕಟ್ಔಟ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ ಅದೇ ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಗೊತ್ತಾಗಿದೆ. ಸೊ ಸಿ, ಓಶೋ ನನ್ನ ಲೈಫಲ್ಲಿ ನಾನು ಏನಾದ್ರೂ ಒಂದು ಸಣ್ಣ ಒಂದು ಎಲಿಮೆಂಟ್ ಆಫ್ ಹ್ಯಾಪಿನೆಸ್ ನೋಡಿದ್ರು ಕೂಡ ಅದು ಯಾವ್ದೋ ಒಂದು ಗಳಿಗೆಲಿ ಅವ್ರು ಯಾವ್ದೋ ಒಂದು ಕಾರಣದಿಂದಾಗಿ. ಓಶೋ ಇಂದ. ಯಾವ್ದೋ ಯು ಫಾಲೋ ಓಶೋ ರಿಲಿಜಿಯಸ್ಲಿ? ಸಿ, ದಟ್ಸ್ ದ ಥಿಂಗ್, ಲೈಕ್ ಫಾಲೋಯಿಂಗ್ ಸಮಥಿಂಗ್ ಇಸ್ ಅ ರಾಂಗ್ ಥಿಂಗ್ ಅಂತ ಹೇಳೋದು. ಓಕೆ. ಸೊ ವಾಟ್ ಎವರ್ ಇಸ್ ರೈಟ್ ಟು ಯು ಅಟ್ ದಟ್ ಮೊಮೆಂಟ್ ಯು ಫೈಂಡ್ ಇಟ್. ಈಗ ಯಾವ ತರ ಅಂದ್ರೆ ಒಂದ್ ಒಳ್ಳೆ ಜಾಸ್ಮಿನ್ ಸ್ಮೆಲ್ ಬರುತ್ತೆ, ಯು ಡೋಂಟ್ ಫಾಲೋ ಇಟ್. ಅದಾಗದೇ ಬರುತ್ತೆ, ಅದಾಗ ಒಂದ್ ಬರುತ್ತೆ, ನೀವು ತಗೋತೀರಾ ಅಷ್ಟೇ. ನಾನ್ ಜಾಸ್ಮಿನ್ ಸ್ಮೆಲ್ ಫಾಲೋ ಮಾಡ್ಬೇಕು ಅಂತ ರಿಲಿಜಿಯಸ್ಲಿ ಫಾಲೋಯಿಂಗ್ ಎನಿಥಿಂಗ್ ಇಸ್ ಅ ಟಾಕ್ಸಿಕ್ ಥಿಂಗ್ ಅಂತ ನನಗೆ ಅನ್ಸುತ್ತೆ. ವೆರಿ ಟ್ರೂ, ವೆರಿ ಟ್ರೂ. ಸೊ ನಿಮ್ಗೆ ಅದ್ರಲ್ಲಿ ಯಾವ್ದು ಸರಿ ಕಾಣಿಸುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ವರ್ಕ್ ಆಗೋದನ್ನ ನೀವು ಶಿರಸಾವಹಿಸಿ ಪಾಲಿಸ್ತೀರಾ ಕೆಲವು ಸಲ, ಅಥವಾ ಶಿರಸಾವಹಿಸಿ ಪಾಲಿಸೋದು ನೆನ್ಪಿಟ್ಕೊಳ್ಳಲ್ಲ. ಬಟ್ ನಿಮ್ಮೊಳಗೆ ಅದೆಂತ ಬದಲಾವಣೆ ಅಂತ ಇರುತ್ತೆ ಅಂದ್ರೆ, ಮತ್ತೆ ನೀವು ಅದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಇಂಟೆನ್ಸಿಟಿಲಿ ಆ ತಪ್ಪು ಮಾಡ್ತೀರಾ. ತಪ್ಪು ಮಾಡಲ್ಲ ಅಂತಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಸೊ ಅವರು ನನಗೆ ತುಂಬಾ, ಮೊನ್ನೆ ಯಾರೋ ಹೇಳಿದ್ರು, ಅಂದ್ರೆ ಓಶೋ ಬಗ್ಗೆ ಎಲ್ಲ ಮಾತಾಡ್ತೀಯಲ್ಲ ಅಂದ್ರೆ ಯಾರೋ ಕೇಳಿದ್ರು, ನೀವು ಓಶೋ ಓದ್ಕೋತೀರ ಅಂತ. ಅವರು ಅದಕ್ಕೆ ನೀವು ನಾನ್ ತುಂಬಾ ಓದ್ಕೊಂಡಿದ್ದೆ, ಈಗ ಓದ್ತಾ ಇಲ್ಲ, ಬಟ್ ತುಂಬಾ ಓದ್ಕೊಂಡಿದ್ದೆ ಅವ್ರನ್ನ. ಅಂಡ್ ನನಗೆ ಅವ್ರು ಬಹಳ ಇಷ್ಟ ಅಂತ. ಎಷ್ಟು ಆರಾಮಾಗಿ ಓಶೋ ಇಷ್ಟ ಅಂತ ಹೇಳ್ತೀನಿ, ನೀನು ಜಡ್ಜ್ ಮಾಡಲ್ವಾ? ನಾನ್ ಹೆಂಗಿದ್ದೀನಿ ಅಂತಾನೆ ನಾನು ಹೇಳ್ತೀನಿ. ಕರೆಕ್ಟ್. ನಾನೇ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್. ಸೊ ಅದ್ರಲ್ಲಿ ಇನ್ನು ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾನೇನ್ ಹೇಳುದು, ಹಾಗಂತ ನೀವು ಅವ್ರನ್ನ ಜಡ್ಜ್ ಮಾಡ್ಬೋದು? 100% ಜಡ್ಜ್ ಮಾಡ್ಬೋದು. ಕ್ಯಾನ್ ಯು ಟೆಲ್ ವೈಲ್ಡ್ ಕಂಟ್ರಿ ನೋಡಿದಿರ ಅಂತ? ನಾನು ನೋಡಿದೀನಿ, ನಾನು ಎಂಜಾಯ್ ಮಾಡಿದೀನಿ. ಅರ್ಥ ಆಯ್ತಾ? ಹಾಗಂತ ನಾನು ಹೇಳಿದ್ದು ಕಲ್ಟ್ ಆಗ್ಬಾರ್ದು ಯಾವ್ದು ಕೂಡ. ರಿಲಿಜಿಯಸ್ ಫಾಲೋಯಿಂಗ್ ಇದೆಯಲ್ಲ, ನಾನು ಅವರ ಶಿಷ್ಯ, ನಾನವರ ಅದು, ನಾನವರ ಇದು ಅಲ್ಲ. ಸೊ ಪರಿಮಳ ಬಂದ್ರೆ ತಗೋತೀರಾ ನೀವು ಅಷ್ಟೇ. ಜಾಸ್ತಿ ಆಗೋಯ್ತು ಅಂತಂದ್ರೆ ಬೇರೆದು ತಗೊಳಕ್ ಆಗಲ್ಲ. ಈಗ ನೀವ್ ಹೇಳ್ದಂಗೆ ಓಪನ್ನೆಸ್ ಇಸ್ ಬರೀ ಜಾಸ್ಮಿನೇ ಬರ್ತೇನೆ, ನಾನು ಇದು ಜಾಸ್ಮಿನೇ ನನಗೆ ಇದು ಯಾರು ಗೊತ್ತು, ನಿಮ್ಗೆ ಬೇರೆ ರೋಸ್ ಬರ್ಬೋದು, ನಿಮ್ಗೆ ಇದಕ್ಕಿಂತ ಜಾಸ್ತಿ ಇಷ್ಟ. ರೂಮ್ ಅಂದ್ರೆ ಈಗ ಏನ್ ಗೊತ್ತಾ, ಯಾರನ್ನು ಒಬ್ರನ್ನ ಫಾಲೋ ಮಾಡಿದಾಗ ನಾವು ಏನಂದ್ರೆ ನಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡಿರೋದನ್ನ ಅದು ಸರಿ ಅಂತ ಅನ್ಕೊಂಡು ನಾವು ತಪ್ಕೊಂಡು ಓಡಾಡ್ತಾ ಇದೀವಿ. ಓಕೆ, ಯಾರೋ ಜಿಡ್ಡು ಕೃಷ್ಣಮೂರ್ತಿ ಮಾತಾಡಿದ್ ಕೇಳಿದಾಗ ಅದೆಲ್ಲ ಬ್ರೇಕ್ ಆಗಿ, ಅಂದ್ರೆ ನಾವು ಕಾಂಕ್ರೀಟ್ ಆಗಕ್ ಟ್ರೈ ಮಾಡ್ತಾ ಇದೀವಿ. ಆಕ್ಚುಲಿ ನಾವು ನೀರ್ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್. ಅಂದ್ರೆ ನಾನ್ ಅಟ್ ಲೀಸ್ಟ್ ನಾವ್ ಅನ್ಬೇಕಾದ್ರೆ ನಾನು ನನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಕಾಂಕ್ರೀಟ್ ಆಗಕ್ ಟ್ರೈ ಮಾಡಿದಾಗ ನಾನು ಒಬ್ಬ ಪರ್ಸನ್ ಟೆಂಪಲ್ ಆಗ್ತೀನಿ, ಒಂದು ಫಿಲಾಸಫಿಯ ಟೆಂಪಲ್ ಆಗ್ತೀನಿ ಅಂತ ನಾನು ಹೇಳ್ತೀನಿ. ಯಾವ ಕಡೆಯಿಂದ ಬಂದ್ರೇನು? ಕರೆಕ್ಟ್. ಈಗ ಓಶೋ, ಈಗ ಯಾರು ಅಂದ್ರೆ ಯಾರಿಗೂ ಐಡಿಯಾ ಇಲ್ಲ ಯಾರು ಓಶೋ ಇಲ್ಲ, ಗೊತ್ತಿರುತ್ತೆ ಬಟ್ ಯಾರೋ ಈಗ ನಮ್ ನೋಡ್ತಿರೋ ಓಶೋ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ, ವೈ ಶುಡ್ ಅವ್ರನ್ನ ಫಾಲೋ ಅಂದ್ರೆ ಏನ್ ಓದ್ಕೋಬೇಕು, ಅರೆ ಅವ್ರ ವಿಚಾರಧಾರೆಗಳನ್ನ ಏನಕ್ಕೆ ಅರ್ಥ ಮಾಡ್ಕೋಬೇಕು, ಏನಕ್ಕೆ ಒಂದು ವಿಷಯ, ಅಂಡ್ ಯಾವ್ದ್ರಿಂದ ಶುರು ಮಾಡ್ಬೇಕು? ಐ ಥಿಂಕ್ ಆತರ ಏನೂ ಇಲ್ಲ. ಅಂದ್ರೆ ಅವ್ರನ್ನ ಕೇಳ್ಕೋಬೇಕು, ಓದ್ಕೋಬೇಕು ಅಂತೇನಿಲ್ಲ. ಬಟ್ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ಅವರ ಪುಸ್ತಕ ಇದೆ, ಒಂದು ಕ್ರಿಯೇಟಿವಿಟಿ ಅಂತ ಒಂದು ಪುಸ್ತಕ ಇದೆ, ವೆರಿ ಸಿಂಪಲ್ ಬುಕ್. ನೋಡ್ಕೊಳ್ಳಿ, ವರ್ಕ್ ಆದ್ರೆ ಮುಂದೆ ಓದಿ, ವರ್ಕ್ ಆಗಿಲ್ಲ ಅಂದ್ರೆ ಪಕ್ಕ ಕಿಡಿ ಅಷ್ಟೇ. ವೆರಿ ನೈಸ್. ಸೊ ಈಗ ಟಾಕ್ಸಿಸಿಟಿ ಅಂತ ಮಾತಾಡ್ತಿರೋ ಕಾರಣ
ಕರಿಯರ್ ಗ್ರಾಫ್ ಅಂತ ಪ್ರತಿಯೊಬ್ಬರಿಗೆ ಇರುತ್ತೆ. ಅದು ಹಿಂಗ್ ಅಸೆಂಡ್ ಆಗ್ತಾನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಬಂದಾಗ ಏನೋ ಒಂದ್ ಸ್ಟೇಟ್ಮೆಂಟ್ ಇಟ್ಟು ಕಾಂಟ್ರವರ್ಸಿ ಆಗೇ ಬಿಡುತ್ತೆ. ಹೌದು. ನೀವು ಅದಕ್ಕೆ ಇಮ್ಯೂನ್ ಇಲ್ಲ. ಹೌದು. ರೀಸೆಂಟ್ ಆಗಿ ಬಡವ್ರ ಮಕ್ಳು ಶ್ರೀಮಂತರ ಬಗ್ಗೆ ಒಂದ್ ಹೇಳಿದ್ಕೆ ಎಲ್ಲಾ ಕಡೆ ಶ್ರೀಮಂತರ ಬಗ್ಗೆ ಹೇಳಲೇ ಇಲ್ಲ ನಾನು. ಬಡವ್ರ ಬಗ್ಗೆ ಅದನ್ನ ಹೇಳಿದ ತಕ್ಷಣ ಅದ್ ಎಲ್ಲಾ ಕಡೆ ಕಾಂಟ್ರವರ್ಸಿ ಆಯ್ತು. ವಾಟ್ ಎವರ್ ಅದು ಹಾ. ಜನ ಏನೇನೋ ಆಂಗಲ್ಸ್ ತಗೊಂಬಂದ್ರು. ಸೊ ಒಬ್ಬ ಆಕ್ಟರ್ ಆ ಗ್ರಾಫ್‌ನ ಅಸೆಂಡ್ ಮಾಡ್ತಿರ್ಬೇಕಾದ್ರೆ ಒಪಿನಿಯನ್ಸ್ ನ ಈ ತರ ಸೆನ್ಸರ್ಡ್ ಆಗಿ ಹೇಳ್ಬೇಕಾ ಅಥವಾ ಆನೆಸ್ಟ್ ಆಗಿರೋದು ಬೆಟರ್ ಅನ್ಸುತ್ತೆ ನಿಮ್ಗೆ? ಈಗ ಎಕ್ಸಾಂಪಲ್ ಈಗ ನಾನೇನ್ ಹೇಳ್ದೆ ಅವತ್ತು, ನಾನವತ್ತು ಹೇಳಿದ್ದು, ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸಾರ್ ನಾನು ಬಡವ್ರ ಮಗ ಸರ್, ನನಗೆ ಯಾರು ಚಾನ್ಸ್ ಕೊಡಲ್ಲ, ಅದು ಚಾನ್ಸ್ ಕೊಡಿ ಅಂತ. ಅದನ್ನ ಬಿಟ್ಟು ಬೇರೆ ಏನು ಮಾತಾಡಲ್ಲ ಅವರು. ಕರೆಕ್ಟ್. ನಾನು ಇಲ್ಲಿ ಆಕ್ಟಿಂಗ್ ಕಲ್ತಿದ್ದೀನಿ, ನಂದೊಂದು ವಿಡಿಯೋ ನೋಡಿ ಮಾತಾಡಲ್ಲ. ಅಥವಾ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನ್ನೊಂದು ನೋಡಿ, ಇದೊಂದು ಪರ್ಫಾರ್ಮೆನ್ಸ್ ನೋಡಿ ಕಳ್ಸಲ್ಲ. ಬರುವಂತ ಎಲ್ಲಾದು ಕೂಡ ಈ ವರ್ಡ್ ಅಲ್ಲೇ ಮುಗಿದು ಬಿಡತ್ ಬಿಟ್ರೆ ನಾನು ಏನ್ ಮಾಡ್ತಾ ಇದೀನಿ ಪ್ರಿಪೇರ್ ಆಗೋದಕ್ಕೆ. ಚಾಟ್ ಜಿಪಿಟಿಲಿ ಹೌ ಟು ಬೆಟರ್ ಯುವರ್ ಆಕ್ಟಿಂಗ್ ಅಂದ್ರೆ 1000 ವಿಡಿಯೋಗಳು ತೋರಿಸುತ್ತೆ. ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹೌ ಟು ಬೆಟರ್ ಮೈ ವಾಯ್ಸ್ as an ಆಕ್ಟರ್ ಅಂತ ಹೇಳಿದ್ರೆ 1000 ಬರುತ್ತೆ. ಆಕ್ಟಿಂಗ್ ಎಕ್ಸರ್ಸೈಸಸ್ ಅಂತ ಹುಡುಕಿದ್ರೆ 1000 ಬರುತ್ತೆ. ಅದು ಯಾವ್ದು ಎಫರ್ಟ್ ಹಾಕದೆ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ವಿಕ್ಟಿಮ್ ಕಾರ್ಡ್ ಆಗಿ ಬಳಸ್ತಾ ಇದ್ದೀನಿ ಅಂದ್ರೆ ಅದ್ ಐ ಥಿಂಕ್ ಇಟ್ಸ್ ಮ್ಯಾನಿಪುಲೇಷನ್ ಅಂತ ನಾನು ಅನ್ಕೋತೀನಿ ಅಂತ ಹೇಳಿದ್ ನಾನು. ಕರೆಕ್ಟ್. ಅಲ್ವಾ? ಕರೆಕ್ಟ್. ನಾನು ಯಾರು ಅನ್ನೋದನ್ನ ಆಮೇಲೆ ಹೇಳಿ ನಾನು ಇದೆಲ್ಲ ಕಲ್ತಿದ್ದೀನಿ ಸರ್, ಇದನ್ನ ನೋಡಿ ಅಂತ ಹೇಳಿದ್ರೆ ಆಮೇಲೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದು. ಬಟ್ ಆದ್ರೆ ಯಾಕೆ ನಾವು ನನಗೆ ಸರಿ ಕಾಣಿಸೋದನ್ನ ನಾನು ಹೇಳ್ಬೇಕಂದ್ರೆ ನಾಳೆ ಒಬ್ಬ ಹೇಳ್ಬೋದು ನಿಮ್ ತಲೆಯಲ್ಲಿ ಕೂದ್ಲಿರೋದು ನೀವು ಕ್ಯಾಮರಾ ಮುಂದೆ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಹಾಗಂದ್ರೆ ನಮ್ಮ ಮನೇಲಿ ಕೂರಕ್ಕಾಗಲ್ಲ. ನಾನು ಏನಿದ್ದೀನಿ ಅದಿದ್ದೀನಿ ಅಂಡ್ ಐ ಆಮ್ ಅಬ್ಸಲ್ಯೂಟ್ಲಿ ಹ್ಯಾಪಿ ಅಬೌಟ್ ಇಟ್. ಬಟ್ ಅದಕ್ಕೆ ಬೇರೆ ಆಂಗಲ್ ಕೊಟ್ಟು ಅದಕ್ಕೆ ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ಆ ಕ್ಯಾಂಪೇನ್ ಅಟ್ಯಾಕ್ ಮಾಡಕ್ ಟ್ರೈ ಮಾಡೋದು ಅದು ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆದ್ರೆ ನಾನು ಹೇಗಿದ್ದೀನಿ ಹಾಗಿದ್ದೀನಿ. ನನ್ನ ಸತ್ಯವನ್ನ ನಾನು ಯಾವತ್ತೂ ಕೂಡ ತುಂಬಾ ಸಾಫ್ಟ್ ಆಗಿ ಹೇಳುವಂತ ಅಭ್ಯಾಸ ಇಲ್ಲ ನನಗೆ. ನನಗೆ ಸತ್ಯ ಅಂತ ಕಾಣಿಸಿದ್ರೆ ಅದು ಸತ್ಯನೇ. ಅದನ್ನ ಯಾರು ವಿರೋಧ ಮಾಡಿದ್ರು ಕೂಡ, ಯಾಕಂದ್ರೆ ಈಗ ನಾನು ಬಡವರ ಮಕ್ಕಳ ಬಗ್ಗೆ ಮಾತಾಡಿದ್ದಲ್ಲ, ಬಡವ ಅಂತ ನಾನೇ ಹೇಳ್ಕೊಂಡಿಲ್ಲ. ಈಗ ನಾನು ಹೇಳ್ದೆ, ನಮ್ಗೆ ನಮ್ಮ ಅಮ್ಮನ ಭದ್ರಾವತಿಯಿಂದ ಇಲ್ಲಿಗೆ ಬಂದಿದ್ದು. ಎಲ್ಲ ಕತೆ ಹೇಳ್ದೆ ನಾನು. ಆ ಕಥೆಯಲ್ಲೆಲ್ಲೂ ಕೂಡ ನನ್ನ ಬಡತನವನ್ನ ತರ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ. ಹಾಗಂತ ನಂಗೆ ಇರ್ಲಿಲ್ಲ ಅಂತಲ್ಲ, ನಾನು ಅದನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ಇನ್ನೊಬ್ಬ ಹೇಳ್ಕೋಬಹುದು. ಬಟ್ ಆದ್ರೆ ನಾನು ಸಿನಿಮಾ ಮಾಡೋ ಮುಂಚೆನೆ ಹಾಗಂತ ಒಂದು ಮುಟ್ಟೆಯ ಕತೆ ನನಗೆ ಕಷ್ಟ ಆಯ್ತಾ? ಕಷ್ಟ ಆಯ್ತು. ಹೇಗೆ? ಅದೇ ಕಾರಣದಿಂದ, ನನ್ನ ಬಡತನದಿಂದಾನೆ. ಬಟ್ ಹೇಗ್ ಸಾಲ್ವ್ ಮಾಡಿದೆ? ನನ್ನ ಪ್ರತಿಭೆಯಿಂದ. ರೈಟ್. ಅಲ್ವಾ? ನಾನೇನ್ ಮಾಡಿದೆ? ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ. ಸರ್ ನಾನೊಬ್ಬ ಬಡವ್ರ ಮಗ, ಸರ್ ನಂಗೆ ಅವಕಾಶ ಕೊಡಿ ಅಂತ ಯಾರಿಗೂ ಮೆಸೇಜ್. ನಾನು ಸಿನಿಮಾ ಮಾಡಿದೆ. ಹಾಗಂತಂದ್ರೆ ಪವನ್ ಕುಮಾರ್ ಯಾಕೆ ಒಪ್ಪಿದ್ರು ಅಂದ್ರೆ ಅವ್ರು ಅದರ ವಿಜುವಲ್ಸ್ ನೋಡಿ ಇಷ್ಟ ಆಗಿ ಒಪ್ಪಿದ್ರು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕಲ್ಲ. ಸೊ ಫೈನಲಿ ವರ್ಕ್ ಆಗೋದಿದೆ. ಇಮೋಷನಲ್ ಅಂದ್ರೆ ಏನಂದ್ರೆ ಫೈನಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಜನಗಳು ಕೂಡ ಇಮೋಷನಲ್ ಮ್ಯಾನಿಪುಲೇಷನ್ಗೆ ಒಳಗಾಗಬಾರ್ದು. ಹಾಗಂತ ಬಡವರಿಗೆ ಅವಕಾಶ ಸಿಗ್ಬೇಕಾ? 100% ಸಿಗ್ಬೇಕು, ಸಿಗ್ಲೇಬೇಕು. ಟ್ಯಾಲೆಂಟ್ ಅವ್ರು ಬೆಳೆಸ್ಕೋಬೇಕು. ಅವ್ರು ಅದನ್ನ ಹೇಳ್ಕೋಬೇಕು, ಸರ್ ನನ್ ಬಡವ ಆದ್ರೂ ನನ್ನ ಟ್ಯಾಲೆಂಟ್ ನೋಡಿ ಸರ್, ನನ್ ಬಡತನದ ಬಗ್ಗೆ ನೋಡ್ಬೇಡಿ ಸರ್, ನನ್ನ ಟ್ಯಾಲೆಂಟ್ ನೋಡ್ಕೊಡಿ. ಇಟ್ಸ್ ಈಕ್ವಲ್ ಇದು. ಆ ಸಮಾನತೆ ಬರಬೇಕು ಅಂತ ನಾನು ಇಮೋಷನಲ್ ಮ್ಯಾನಿಪುಲೇಷನ್ ಆಗ್ಬಾರ್ದು ಅಂತ ಹೇಳಿದ್ ನಾನು ಅಷ್ಟೇ. ಕರೆಕ್ಟ್.